ಸೇವೆಯನ್ನು ಮಾಡಬೇಕು ಅಂತನ್ನುವ ಉತ್ಸಾಹ ಅನೇಕ ಜನರಿಗಿರ್ತದೆ. ಆದರೆ ಸೇವೆ ಹೇಗಿರಬೇಕು, ಯಾರ ಸೇವೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಸಂತೋಷ ಆಗಿರಬೇಕು. ಹಾಗಿರಬೇಕು ಆ ಸೇವೆ. ಯಾಕಪ್ಪ ಸೇವೆ ಮಾಡ್ತಾರೆ ಅಂತ ಅನಿಸಿರಬಾರದು. ಆ ರೀತಿ ಅವರ ಯಾವುದೇ ವಿಧವಾದ ಕಾರ್ಯಗಳಲ್ಲಿ ಅಡಚಣೆ ಬರದೇ ಇದ್ದ ಹಾಗೆ ಅವರ ಒಪ್ಪಿಗೆಯನ್ನು ತೆಗೆದುಕೊಂಡು ಅವರ ನಿಯಮಗಳಿಗೆ ಯಾವ ವಿಧವಾದಂತಹ ಆತಂಕವನ್ನು ಉಂಟು ಮಾಡದೆ ಸಂತೋಷ ಆಗುವ ರೀತಿಯಲ್ಲಿ ಒಂದೇ ಒಂದು ಸೇವೆ ಮಾಡಿದ್ದಾರೆ. ಎಂಜಲು ಬಳಿಯುವುದು, ಉಳಿದದ್ದನ್ನು ತಾವು ತಿಂದು ದೂರದಲ್ಲಿದ್ದು ಅವರೇನು ಕಥೆಗಳನ್ನು, ಭಗವಂತನ ಮಹಿಮೆಗಳನ್ನು ಹೇಳ್ತಾ ಇದ್ರು ಅದನ್ನು ಶ್ರವಣ ಮಾಡಿ. ಇತ್ತಂ ಶರತ್ ಪ್ರಾವೃಷಿಕಾ ವೃತು ಹರೇಹೇ ವಿಷಣ್ವತೋ ಮೇನು ಸಬಂ ಯಶೋಮಲಂ ಸಂಕೀರ್ತ್ಯಮಾನಂ ಮುನಿಭಿರ್ಮಹಾತ್ಮಭಿಃ ಭಕ್ತಿಃ ಪ್ರವೃತ್ತ ಆತ್ಮರಜಸ್ತಮೋಪಹ. ನಿತ್ಯದಲ್ಲಿ ಶ್ರವಣ ಮಾಡ್ತಾ ಇದ್ರೆ ದಿನದಿನಕ್ಕೆ ನನ್ನಲ್ಲಿ ಭಕ್ತಿ ಬೆಳೀತಾ ಹೋಯಿತು ಅಂತಾರೆ ನಾರದರು. ಜೀವನದಲ್ಲಿ ಅರ್ಥ ಮಾಡಿಕೊಳ್ಳಿ, ದೊಡ್ಡವರ ಸೇವೆಯನ್ನು ಮಾಡಬೇಕಾದರೆ ಭಕ್ತಿ, ಶ್ರದ್ಧೆ, ನಿಷ್ಠೆ ಇವುಗಳು ಬಹಳ ಮಹತ್ವದ್ದೇ ಹೊರತು ಯಾವ ಸೇವೆಯನ್ನು ಮಾಡ್ತಾನೆ ಎನ್ನುವುದು ಬಹಳ ಮಹತ್ವದ್ದಲ್ಲ. ಯಾವ ವರ್ಗದವನು ಅಂತನ್ನುವುದು ಮಹತ್ವ ಅಲ್ಲ. ಶ್ರದ್ಧಾಭಕ್ತಿಗಳಿಂದ ತನಗೆ ಯಾವುದು ಸಾಧ್ಯವೋ ಆ ಸೇವೆಯನ್ನು ಮಾಡಿದರೂ ಅವನಿಗೆ ಅತ್ಯದ್ಭುತವಾದಂತಹ ಸ್ಥಾನ ಮಾನಗಳು, ಮಹಾಪುಣ್ಯದ ರಾಶಿ ಅವನಿಗೆ ಸಿಗತ್ತೆ ಎನ್ನುವುದಕ್ಕೆ ನಾರದರ ಈ ಒಂದು ಕಥೆಯೇ ನಮಗೆ ದೃಷ್ಟಾಂತವಾಗುತ್ತೆ. ಬಹಳ ದೊಡ್ಡ ಸೇವೆಗಳನ್ನೆಲ್ಲ ದೊಡ್ಡವರು ಮಾಡ್ತಾರೆ, ನಮ್ಮಿಂದ ಅಷ್ಟು ಸೇವೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಹಾಗಾದರೆ ಏನು ಮಾಡಬೇಕು ಅನ್ನುವ ಕೊರಗು ಯಾರಿಗಾದರೂ ಇದ್ದರೆ ಅದಕ್ಕೆ ಶ್ರೀಮದ್ ಭಾಗವತ ಉತ್ತರ ಕೊಡುತ್ತದೆ. ಕೆಲವರಿಗೆ ಹಣ ಇರಬಹುದು, ಇನ್ನು ಕೆಲವರಿಗೆ ದೈಹಿಕವಾದ ಶಕ್ತಿ ಬಹಳ ಇರುತ್ತದೆ, ಬೇಕಾದಷ್ಟು ದುಡಿತ ಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡಬಹುದು, ಪರೋಪಕಾರ ಮಾಡಬಹುದು. ಕೆಲವರಿಗೆ ದೈಹಿಕ ಸಾಮರ್ಥ್ಯ ಇರುವುದಿಲ್ಲ, ಆರ್ಥಿಕವಾದ ಶಕ್ತಿಯೂ ಇರೋದಿಲ್ಲ. ಯಾವುದೇ ಕಾರಣಕ್ಕಾಗಿಯೂ ಮನಸ್ಸಿನಲ್ಲಿ ಕೊರಗುವುದು ಬೇಕಾಗಿಲ್ಲ, ಎಲ್ಲದಕ್ಕೂ ದಾರಿ ಇದೆ. ಬಹುದ್ವಾರಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾಕ್ರಿಯಾ. ಧರ್ಮಕ್ಕೆ 100 ದ್ವಾರಗಳು. ಆ ಯಾವುದೇ ಒಂದು ದ್ವಾರದಿಂದ ಧರ್ಮ ಮಾಡಿದರೂ ಧರ್ಮ ಇದು ನಮಗೆ ಫಲವನ್ನು ಕೊಟ್ಟೇ ಕೊಡುತ್ತದೆ. ಎಂದಿಗೂ ಅದು ವ್ಯರ್ಥ ಆಗುವುದಿಲ್ಲ. ಎಂಜಲು ಬೆಳೆಯಬಹುದು, ಬಡಿಸಬಹುದು, ಅಡಿಗೆ ಮಾಡಬಹುದು, ಕಸ ಗುಡಿಸಬಹುದು, ಪಾದ ತೊಳೆಯಬಹುದು, ಏನೇನೋ ಸೇವೆಗಳು ಒಂದು ರೀತಿ ಇಲ್ಲ, 100 ರೀತಿಯ ಸೇವೆಗಳು. ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಬಹುದು. ಎಷ್ಟೋ ದೂರದ ದೇಶದಲ್ಲಿದ್ದು ಎದುರಿಗೆ ಇರಬೇಕು ಅಂತೇನಿಲ್ಲ. ನಾಮಸ್ಮರಣೆ ಮಾಡಬಹುದು. ವ್ಯಕ್ತಿಯ ಕಥೆಯನ್ನು ಒಂದು ಬಾರಿ ನಾನು ಪ್ರಾಯ ಹೇಳಿದ್ದೇನೆ. ಸರ್ವಾಬದ್ಧ ಅಂತ ಒಬ್ಬ ವ್ಯಕ್ತಿ, ಬಹಳ ಹೆಸರಿಗೆ ತಕ್ಕ ಹಾಗೇನೆ ಅಬದ್ಧ, ಅವನು ಯಾವ ನಿಯಮಗಳ ಬಂಧನ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ. ಅಂತಹ ವ್ಯಕ್ತಿಗೆ ಒಂದು ಸಭೆಯಲ್ಲಿ ಅವನು ಎಲ್ಲರ ಜೊತೆಗೆ ತನಗೂ ಸಮಾನವಾದ ಸ್ಥಾನಮಾನಗಳು ಬೇಕು ಅಂತ ದೊಡ್ಡ ಋಷಿಗಳ ಮಧ್ಯದಲ್ಲಿ ತಾನೂ ಹೋಗಿ ಕೈ ಒಡ್ಡುತ್ತಾನೆ. ಅವರಿಗೆಲ್ಲ ಏನು ಕೊಡ್ತಿರೋ ಅದನ್ನು ನನಗೂ ಕೊಡಿ ಅಂತ. ನೀನೇನು ವಸಿಷ್ಠ ಅಂತ ತಿಳ್ಕೊಂಡಿದ್ದೇನು ಅಂತ ಬೈದು ಬಿಡ್ತಾರೆ ಪಕ್ಕದಲ್ಲಿ ಕುಳಿತವರು. ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಧರ್ಮ ಇಲ್ಲ, ಕರ್ಮ ಇಲ್ಲ, ಎಲ್ಲರಿಗೂ ಸಿಗೋ ಹಾಗೆ ನನಗೂ ಸಿಗಬೇಕು ಅಂತ ಅಪೇಕ್ಷೆ ಪಡಬೇಡ. ನಿನ್ನ ಕರ್ತವ್ಯ ಕರ್ಮವನ್ನು ಚೆನ್ನಾಗಿ ಮಾಡು, ಹಾಗೆ ನಿನಗೆ ಸಿಗತ್ತೆ. ಇಷ್ಟೆಲ್ಲ ಮನಸ್ಸಿನಲ್ಲಿ ಅಭಿಪ್ರಾಯ ಇಟ್ಟುಕೊಂಡು ಒಂದೇ ಶಬ್ದದಲ್ಲಿ ನೀನೇನು ವಸಿಷ್ಠ ಅಂತ ತಿಳ್ಕೊಂಡಿದ್ದೀಯ, ಅಂದ್ರೆ ನಿಯಮನಿಷ್ಠೆಗಳನ್ನು ಪರಿಪಾಲನೆ ಮಾಡುವ ಒಬ್ಬ ವ್ಯಕ್ತಿಯ ನೀನು ಅಲ್ಲ, ಹಾಗಾದ್ರೆ ಯಾಕೆ ಮರ್ಯಾದೆಯನ್ನು ಅಪೇಕ್ಷೆ ಪಡ್ಲಿ, ಹೋಗು ಅಂತ. ಅವನಿಗೆ ಆ 3 ಅಕ್ಷರಗಳು ನೆನಪಿತ್ತು, ವಸಿಷ್ಠ. ಅದನ್ನೇ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಇಷ್ಟರಿಗೆ ತಲೆ ಬಿಸಿಯಾಯಿತು. ತಾನು 100 ಪಾಪಗಳನ್ನು ಮಾಡಿ, ಅಪರಾಧಗಳನ್ನು ಮಾಡಿ ನನ್ನ ನಾಮಸ್ಮರಣೆ ಮಾಡ್ತಾ ಇದ್ದಾನಲ್ಲ, ಹಾಗಾದ್ರೆ ಅವನನ್ನು ಉದ್ಧಾರ ಮಾಡೋದು ನನ್ನ ಜವಾಬ್ದಾರಿ ಆಯ್ತಲ್ಲ. ಅವರು ತಲೆ ಬಿಸಿ ಮಾಡಿಕೊಂಡು ಬ್ರಹ್ಮದೇವರ ಹತ್ರ ಹೋಗಿ ಹೇಗಾದರೂ ಮಾಡಿ ಇವನನ್ನು ಉದ್ಧಾರ ಮಾಡ, ಅವನ್ಯಾಕೆ ಗಂಟು ಹಾಕೊಂಡಿರಿ, ಮಹಾಪಾಪಿ ಅವನು, ಅವನ ಹಾಳಾಗೋಗ್ಲಿ, ನೀವು ಪರಮ ಪವಿತ್ರರು, ಮಹಾಬ್ರಹ್ಮರ್ಷಿಗಳು, ನೀವು ಬ್ರಹ್ಮತೇಜೋ ಬಲಂ ಬಲಂ ಅಂತ ಅನಿಸಿಕೊಂಡವರು ವಿಶ್ವಾಮಿತ್ರರಿಂದ, ನಿಮಗೇನು ಕೊರತೆ ಇದೆ, ದೇವರು ಬೇಕಾದಷ್ಟು ಅನುಗ್ರಹ ಮಾಡುತ್ತಾನೆ, ಹೋಗಿ ಅಂತ. ಇಲ್ಲ,
ಅವನು ನನ್ನ ಸ್ಮರಣೆ ಮಾಡ್ತಾ ಇದ್ದಾನೆ, ನಾನೇನು ಮಾಡಲಿ, ನನಗೆ ದಾಕ್ಷಿಣ್ಯ ಆಗಿದೆ, ಹೇಗಾದರೂ ಮಾಡಿ ಅವನನ್ನು ಉದ್ಧಾರ ಮಾಡಬೇಕು ಅಂದಾಗ ಬ್ರಹ್ಮದೇವರು ಅವನಿಗೂ ಶ್ರೀನಿವಾಸ ದೇವರ ಸೇವೆಯನ್ನು ಮಾಡಿ ಉದ್ಧಾರವನ್ನು ಪಡೆಯುವ ದಾರಿಯನ್ನು ಸೂಚನೆ ಮಾಡ್ತಾರೆ ಅಂತ ವೆಂಕಟೇಶ ಮಹಾತ್ಮದಲ್ಲಿ ಕೇಳುತ್ತೇವೆ. ಹಾಗಾದರೆ ನಾಮಸ್ಮರಣೆಯೂ ಒಂದು ನಮಗೆ ತಾರಕ, ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡುವುದು ಒಂದು ತಾರಕ, ಅವರ ದರ್ಶನವೂ ತಾರಕ, ಅವರ ಉಪದೇಶವನ್ನು ಕೇಳುವುದೂ ಒಂದು ತಾರಕ, ಎಂಜಲು ಬಳಿಯೋದು ತಾರಕನೇ. ನಾನಾ ರೀತಿಯ ಸೇವೆಗಳಿವೆ, ಒಂದಲ್ಲ ಎರಡಲ್ಲ, ಅನೇಕ ರೀತಿಯ ಸೇವೆಗಳಿವೆ. ಆದರೆ ಯಾವ ಸೇವೆಯನ್ನು ಮಾಡಿದಾಗಲೂ ಭಕ್ತಿ ಒಂದು ಇದ್ದರೆ ಅವನಿಗೆ ಅದು ಉದ್ಧಾರಕ್ಕೆ ದಾರಿಯಾಗ್ತದೆ ಎನ್ನುವುದಕ್ಕೆ ನಾರದರು ಮಾಡಿದ ಈ ಸೇವೆಯೇ ದೃಷ್ಟಾಂತ. ಅವರೇನು ದೊಡ್ಡ ಸೇವೆ ಮಾಡಿದ್ದು ನೋಡಲಿಕ್ಕೆ, ಅತೀ ಸಣ್ಣ ಸೇವೆ, ಆದರೆ ಏನಿದ್ದ